ಡಾಕ್ಟರ್ ನಿತೇಶ್ ಸಿ. ನಾನು ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಆಬ್ಸ್ಟೆಟಿಷಿಯನ್ ಗೈನಕಾಲಜಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ ಅಥವಾ ಮಧುಮೇಹ ಪ್ರೆಗ್ನೆನ್ಸಿ, ಗರ್ಭಾವಸ್ಥೆಯಲ್ಲಿ ಮಧುಮೇಹ ಬಂದರೆ ಏನೇನಾಗ್ತದೆ ಎಂಬುದು. ಸೊ ಡಯಾಬಿಟಿಸ್ ಅನ್ನೋದು 2 ಥರ ಬರ್ತದೆ ಪ್ರೆಗ್ನೆನ್ಸಿ ಒಳಗೆ. ಒಂದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ, ಅಂದರೆ ಪ್ರೆಗ್ನೆನ್ಸಿ ಒಳಗೆ ಡಯಾಬಿಟಿಸ್ ಬಂದರೆ ಅದನ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರಿತೇವೆ. ಇನ್ನೊಂದು ಪ್ರೀ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ, ಅಂದರೆ ಅವರು ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಅವರಿಗೆ ಶುಗರ್ ಇತ್ತು ಅಂದರೆ, ಮಧುಮೇಹ ಇತ್ತು ಅಂದರೆ ಅದನ್ನು ಪ್ರೀ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರಿತೇವೆ. ಪ್ರೆಗ್ನೆನ್ಸಿ ಒಳಗೆ ಯೂಶಲಿ ನಾರ್ಮಲ್ ಆಗೇನೆ ನಿಮಗೆ ಹೆಚ್ಚಾಗಿ ತಿನ್ನಬೇಕು ಅನ್ಸೋದು, ಹೆಚ್ಚಾಗಿ ಯೂರಿನ್ ಪಾಸ್ ಮಾಡಬೇಕು ಅನ್ಸೋದು, ಹೆಚ್ಚಾಗಿ ನೀರು ಕುಡಿಬೇಕು ಅಂತ ಯೂಶಲಿ ನಾರ್ಮಲ್ ಗರ್ಭಾವಸ್ಥೆಯಲ್ಲಿ ಇರ್ತದೆ. ಅದು ಡಯಾಬಿಟಿಸ್ ಇದ್ದವರಿಗೆ ಅಷ್ಟೇ ಇರುತ್ತೆ ಅಂತ ಅಲ್ಲ. ಅದಕ್ಕಾಗಿ ನಾವು ಪ್ರೆಗ್ನೆನ್ಸಿ ಆದವರಿಗೆ ಮುಂಚೆಗೆ ಡಯಾಬಿಟಿಕ್ ಸ್ಕ್ರೀನಿಂಗ್ ಅಂತ ಮಾಡ್ತೇವೆ. ಅಂದರೆ ಅದನ್ನ ಸಿಂಪ್ಟಮ್ಸ್ ಅಂತ ಏನು ಬರುವುದಿಲ್ಲ, ಅದು ನಾವು ಸ್ಕ್ರೀನಿಂಗ್ ಅಂದರೆ ಬ್ಲಡ್ ಟೆಸ್ಟ್ ಮೂಲಕ ಅವರಿಗೆ ಶುಗರ್ ಇದೆಯೋ ಇಲ್ಲೋ ಅಂತ ತಿಳಿದುಕೊಳ್ಳೋದಕ್ಕೆ ಬ್ಲಡ್ ಟೆಸ್ಟ್ ಮಾಡಬೇಕಾಗ್ತದೆ. ಗರ್ಭಾವಸ್ಥೆಯಲ್ಲಿ ಈಗ ಶುಗರ್ ಈಗ ಬಂತು ಅಂತ ಆಯ್ತು ಅಂದ್ರೆ ಹೇಗೆ ಮಾಡಬೇಕಾಗ್ತದೆ, ಇದನ್ನ ನಾವು 2 ಭಾಗವಾಗಿ ವಿಂಗಡಿಸ್ತೇವೆ. ಒಂದು, ಮೊದಲ 6 ತಿಂಗಳ ಒಳಗೆ ಅಥವಾ ಕೊನೆಯ 3 ತಿಂಗಳು, 9 ತಿಂಗಳು ಅಂತ ಹೇಳಿದ್ರೆ ಮೊದಲ 6 ತಿಂಗಳ ಒಳಗೆ ಬಂದ್ರೆ ಅಥವಾ ಫಸ್ಟ್ 3 ತಿಂಗಳ ಒಳಗೆ ಶುಗರ್ ಬಂತು ಅಂದ್ರೆ, ಆಮೇಲೆ ನೆಕ್ಸ್ಟ್ 3 ತಿಂಗಳು ಆದ್ಮೇಲೆ ಶುಗರ್ ಬಂತು ಅಂದ್ರೆ ಏನ್ ಮಾಡ್ಬೇಕು ಅಂತ. ಫಸ್ಟ್ 3 ತಿಂಗಳು ಮಗುವಿನ ಅಂಗಾಂಗಗಳು ಬೆಳೆಯುವಂತ ಟೈಮ್ ಅದು. ಸೊ ಆ ಟೈಮು ಅದು ತುಂಬಾ ವೆರಿ ಪ್ರೀಶಿಯಸ್. ಈಗ ಆ ಟೈಮಲ್ಲಿ ನಿಮಗೆ ಶುಗರ್ ಇದೆ ಅಂತ ಗೊತ್ತಾದಾಗ ಅದನ್ನ ನಾವು ಕಂಟ್ರೋಲಿಗೆ ತರಲಿಲ್ಲ ಅಂದ್ರೆ ಮಗು ಕರೆಕ್ಟ್ ಆಗಿ ಅಂಗಾಂಗಗಳೆಲ್ಲ ಕರೆಕ್ಟ್ ಆಗಿ ಬೆಳೆಯೋದಿಲ್ಲ. ಅವಾಗ ಮಲ್ಟಿಪಲ್ ಅನಾಮಲೀಸ್ ಬೇಬಿ ಆಗಿ ಇದು ಆಗೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಈಗ ಏನಾದರೂ ಮುಂಚಿತವಾಗಿ ಅವರಿಗೆ ಶುಗರ್ ಇದೆ ಅಂತ ಗೊತ್ತಾಯ್ತು ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಇನ್ಸುಲಿನ್ ಅನ್ನು ಶುರು ಮಾಡುವುದು ಇಸ್ ದ